ಇವತ್ತು ಸಮಾನತೆಯ ಹರಿಕಾರರಾದಂತ ಅಣ್ಣ ಬಸವಣ್ಣ ಹುಟ್ಟಿದ ನಾಡಿನಲ್ಲಿ ಜಾತ್ಯತೀತ ಜನತಾದಳ ಪಕ್ಷದ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಅಂಗವಾಗಿ ಬಹುದೊಡ್ಡ ಕಾರ್ಯಕರ್ತರ ಜನತಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದ್ದು, ಈ ಒಂದು ಸಂಭ್ರಮಾಚರಣೆಗೆ ಕಾರಣೀಭೂತರಾದಂತ ಈ ದೇಶ ಕಂಡ ಹೆಮ್ಮೆಯ ನಾಯಕ, ಕನ್ನಡಿಗ, ಮಣ್ಣಿನ ಮಗ, ಮಾಜಿ ಪ್ರಧಾನ ಮಂತ್ರಿಗಳಾದಂತ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರಿಗೆ ನನ್ನ ನಮಸ್ಕಾರ ಸಲ್ಲಿಸಿ ಇವತ್ತಿನ ಈ ಒಂದು ಸಂಭ್ರಮಾಚರಣೆಯ ಒಂದು ಸಮಾವೇಶದಲ್ಲಿ ಕೇಂದ್ರ ಬಿಂದುಗಳಾದಂತ ರೈತರ ಜೀವನಾಡಿಯಾದಂತ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂತ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಸಾಹೇಬರಿಗೆ ನನ್ನ ನಮಸ್ಕಾರ ಸಲ್ಲಿಸಿ ನಮ್ಮೆಲ್ಲರ ಭವಿಷ್ಯದ ನಾಯಕರು, ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂತ ನಿಖಿಲ್ ಕುಮಾರಸ್ವಾಮಿ ಅವರ ಆದಿಯಾಗಿ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ರಾಜ್ಯ ಮುಖಂಡಗಳಿಗೆ, ಪಕ್ಷದ ಎಲ್ಲ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳಿಗೆ, ಇಲ್ಲಿ ಆಗಮಿಸಿದಂತ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿದಂತ ಕಿತ್ತೂರು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ, ಅದರಲ್ಲೂ ವಿಶೇಷವಾಗಿ ನನ್ನ ಬಿಜಾಪುರ ಜಿಲ್ಲೆಯಿಂದ, ಬಾಗಲಕೋಟೆ ಜಿಲ್ಲೆಯಿಂದ ಆಗಮಿಸಿದಂತ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ, ತಾಯಂದಿರಿಗೆ, ಪಕ್ಷದ ಎಲ್ಲ ಹಿತೈಷಿಗಳಿರ್ಬೋದು, ಎಲ್ಲ ತಾಯಂದಿರಿಗೆ ಕೂಡ ನಾನು ನಮಸ್ಕಾರ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈ ದೇಶ, ಈ ನಾಡು ಕಂಡಂತ ಶ್ರೇಷ್ಠ ನಾಯಕರಂತ ಸನ್ಮಾನ್ಯ ದೇವೇಗೌಡರು ಈ ರಾಜ್ಯದ ಒಂದು ಸಮಗ್ರ ಅಭಿವೃದ್ಧಿಯ ಕಲ್ಪನೆಯನ್ನು ಇಟ್ಟುಕೊಂಡು 25 ವರ್ಷಗಳ ಹಿಂದೆ ಒಂದು ಪ್ರಾದೇಶಿಕ ಪಕ್ಷವನ್ನು ಹುಟ್ಟುಹಾಕಿದ್ರು. ಇವತ್ತಿನ ಸಮಾವೇಶ ಏನಪ್ಪಾ ಅಂದ್ರ, ಇಂಥ ಧೀಮಂತ ನಾಯಕ, ಈ ನಾಡಿಗೆ ಅನೇಕ ಕೊಡುಗೆಗಳನ್ನು ನಿಮಗೆ ಗೊತ್ತಿರಲಿ, ನೀರಾವರಿ ಯೋಜನೆಗಳನ್ನು ಹಿಡ್ಕೊಂಡು ಅನೇಕ ಕೊಡುಗೆ ಕೊಟ್ಟಂತ ಇಂಥ ಧೀಮಂತ ನಾಯಕನಿಗೆ ದೇಶದ ಪ್ರಧಾನಿಯಾಗಿ ನಾಡಿನ ಕೀರ್ತಿ ಪತಾಕೆಯನ್ನ ಬದಾಮಿಯ 2ನೇ ಪುಲಿಕೇಶಿ ನಂತರ ಈ ಒಂದು ದೇಶದಲ್ಲಿ ನಾಡಿನ ಕೀರ್ತಿ ಪತಾಕೆಯನ್ನು ಹರಿಸಿದಂತ ಸನ್ಮಾನ್ಯ ದೇವೇಗೌಡ ಸಾಹೇಬರಿಗೆ ಈ ಪಕ್ಷವನ್ನ ಹುಟ್ಟು ಹಾಕಿ 25 ವರ್ಷಗಳ ಕಾಲ, ಇವತ್ತು ಗೊತ್ತಿರಲಿಲ್ಲ, 2 ಬಾರಿ ಇದೇ ಪಕ್ಷದ ವತಿಯಿಂದ ಮುಖ್ಯಮಂತ್ರಿಗಳಾಗಿದ್ದಾರ, ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರ. ಅಂತ ಧೀಮಂತ ನಾಯಕನಿಗೆ ಇಡೀ ನಮ್ಮ ಕಿತ್ತೂರ ಕರ್ನಾಟಕದ ಎಲ್ಲ ಕಾರ್ಯಕರ್ತರು ಕೂಡಿಕೊಂಡು ಒಂದು ಗೌರವ ಸಮರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮ ನಾನು ಬಹಳಷ್ಟು ಅಭಿಮಾನದಿಂದ ನಾನು ಹೇಳಿ ಕೂಡ ಬಯಸ್ತಾ ಇದ್ದೇನೆ. ಅವರಲ್ಲಿ ಆಶಯ ಇದೆ, ನಾನು ಹುಟ್ಟು ಹಾಕಿದಂತ ಪಕ್ಷವನ್ನ ನೀವೆಲ್ಲ ಕಾರ್ಯಕರ್ತರು ಮುನ್ನಡೆಸ್ಕೊಂಡು ಹೋಗ್ಬೇಕು. ಇವತ್ತು ಕುಮಾರಸ್ವಾಮಿ ಅವರು 25 ವರ್ಷಗಳ ಕಾಲ ಏನು ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ಅನೇಕ ಜನಪರ ಯೋಜನೆಗಳನ್ನ ಕೊಡೋದ್ರ ಮುಖಾಂತರ ಸಮರ್ಥವಾಗಿ ಈ ಪಕ್ಷವನ್ನ ಮುನ್ನಡೆಸಿಕೊಂಡು ಬಂದಿದ್ದಾರ. ಇವತ್ತು ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಹಲವಾರು ಬಾರಿ ನಾವೆಲ್ಲ ಮುಖಂಡರು ಮಾತಾಡ್ಕೊತಿದ್ವಿ, ಯಾರು ಮುಂದಿನ ದಿನಮಾನದಲ್ಲಿ ನಮ್ಮ ಪಕ್ಷದ ನಾಯಕತ್ವ ಜವಾಬ್ದಾರಿ ತೆಗೆದುಕೊಳ್ಳೋರು, ಬಹಳ ಹೆಮ್ಮೆ ಅಭಿಮಾನ ಅನಿಸ್ತಾ ಇದೆ. ಇವತ್ತು ದೇವೇಗೌಡರ ಕುಡಿ
ನಮ್ಮೆಲ್ಲರ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಭವಿಷ್ಯದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರಲಿ, ಅಂತ ಒಂದು ಶಕ್ತಿ ಅವರಲ್ಲಿದೆ. ನೀವು ನೋಡ್ತಾ ಇರ್ಬೋದು, ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮುಖಾಂತರ ಇಡೀ ರಾಜ್ಯದ ಉದ್ದಗಲೂ ಕೂಡ ಎಲ್ಲರ ಮನಸ್ಸನ್ನು ಗೆಲ್ಲೋ ಕೆಲಸ ಮಾಡಿದ್ದಾರ. ಒಂದು ಮಾತನ್ನ ನಾನು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿರಿಗೆ ಹೇಳಿ ಕೂಡ ಬಯಸ್ತೇನೆ. ನಿಮ್ಮ ಉದ್ದೇಶ ಏನಿದೆ? ಈ ನಾಡಿನ ನೆಲ, ಜಲ, ಭಾಷೆ ವಿಚಾರ ಬಂದಾಗ ಸಮಗ್ರ ಅಭಿವೃದ್ಧಿಯನ್ನು ಪಡಿಸಬೇಕಂತ ನಿಮ್ಮ ಕಲ್ಪನೆ ಏನಿತ್ತು ಅದು ಮುಂದುವರಿದು ಹೊಂದ್ಕೊಂಡು ಹೋಗ್ತಾ ಇದೆ. ಅದು ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಮುಂದುವರೆದುಕೊಂಡು ಹೋಗ್ತದೆ ಅಂತೇಳಿ ಇವತ್ತಿನ ವೇದಿಕೆಯಲ್ಲಿ ಬಹಳಷ್ಟು ಅಭಿಮಾನದಿಂದ ನಾನು ಹೇಳ್ಕೊಂಡು, ಹಲವಾರು ರಾಜ್ಯ ನಾಯಕರು ಮಾತನಾಡೋರಿದ್ದಾರೆ. ಮತ್ತೊಮ್ಮೆ ನಾನು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರಿಗೆ ಎಲ್ಲ ಕಾರ್ಯಕರ್ತರ ಪರವಾಗಿ, ಎಲ್ಲ ಮುಖಂಡರ ಪರವಾಗಿ, ಅದರಲ್ಲೂ ಉತ್ತರ ಕರ್ನಾಟಕದ ಎಲ್ಲ ರೈತ ಬಾಂಧವರ ಪರವಾಗಿ ಇವತ್ತೇನೋ ಈ ನಾಡಿಗೆ ಕೊಡುಗೆ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾಗಿ ಕೈ ಮುಗಿದು ಕೃತಜ್ಞತೆಗಳನ್ನ ಸಲ್ಲಿಸಿ, ಅವಳಿ ಜಿಲ್ಲೆಯಿಂದ ಬಂದಂತ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಕೂಡ ಮುಗಿಸ್ತಾ ಇದ್ದೇನೆ.